ರಾಜ್ಯಸಭಾ ಎಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಗಮನಿಸ್ತಾ ಇದ್ದೀವಿ ಇನ್ನೇನು ದೇವೇಗೌಡರು ಸೇರಿದಂತೆ ಒಂದಷ್ಟು ಜನರ ಟರ್ಮ್ ಮುಗಿತಾ ಬರ್ತಾ ಇದೆ. ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆ ಆಗ್ತಾರ ದೇವೇಗೌಡರು. 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ದಿನಾಂಕ ಘೋಷಣೆಯಾಗಿದೆ. ಕರ್ನಾಟಕ ಸೇರಿದಂತೆ 10 ರಾಜ್ಯಗಳಿಗೆ ಚುನಾವಣೆ ನಡೆಯುತ್ತೆ ಜೂನ್ 18ನೇ ತಾರೀಕು. ಜೂನ್ 18ನೇ ತಾರೀಕು ರಾಜ್ಯಸಭೆ ಸ್ಥಾನಗಳಿಗೆ ಚುನಾವಣಾ ಆಯೋಗ ಈಗ ಆಲ್ರೆಡಿ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ಜೂನ್ 8ನೇ ತಾರೀಕು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಕೊನೆಯ ದಿನ ಇದೆ. ಜೂನ್ 8ನೇ ತಾರೀಕು ಕೊನೆ ದಿನ. ಜೂನ್ 1ನೇ ತಾರೀಕು ನೋಟಿಫಿಕೇಶನ್. ಜೂನ್ 9 ನಾಮಪತ್ರವನ್ನು ಪರಿಶೀಲನೆ ಮಾಡಲಾಗುತ್ತೆ. 11ನೇ ತಾರೀಕು ಯಾರೆಲ್ಲ ನಾಮಪತ್ರ ವಾಪಸ್ ಪಡ್ಕೋಬೇಕು ಅನ್ಕೊಂಡಿರ್ತಾರೋ ಅವರು ಪಡ್ಕೊಳ್ಳೋದಕ್ಕೆ ಕೊನೆ ದಿನ. ನೋಡಿ, ಒಂದ್ ಕಡೆ ದೇವೇಗೌಡರು ಇದ್ದಾರೆ, ಈರಣ್ಣ ಕಡಾಡಿ, ಕೆ ನಾರಾಯಣ ಇವರ ಅವಧಿ ಪೂರ್ಣ ಆಗ್ತಾ ಇದೆ. ಕಳೆದ ಬಾರಿ ದೇವೇಗೌಡರು ಮತ್ತು ಕಾಂಗ್ರೆಸ್ನವರು ಒಪ್ಪಂದ ಮಾಡ್ಕೊಂಡು ಇಬ್ರು ಹೋಗ್ಬಿಟ್ಟು ಸೋತವ್ರ ಕ್ಯಾಂಡಿಡೇಟ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ದೇವೇಗೌಡರು. ಆಮೇಲೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡ್ಕೊಂಡು ಇಬ್ರನ್ನ ಸೆಂಟ್ರಲ್ಲಿ ಕಳಿಸ್ತಾರೆ ರಾಜ್ಯಸಭೆಗೆ. ನೋಡಿ, 6 ವರ್ಷದಲ್ಲಿ ಎಷ್ಟು ಪರಿಸ್ಥಿತಿ ಬದಲಾಗಿದೆ ಅಂತ ಹೇಳಿದ್ರೆ, ಗಂಗೆಯಲ್ಲಿ ನೀರು ಬದಲಾಗಿದೆ, ಯಮುನೆಯಲ್ಲಿ ನೀರು ಬದಲಾಗಿದೆ, ಕಾವೇರಿ ನೀರು ಬದಲಾಗಿದೆ. ಇವತ್ತು ಅದೇ ದೇವೇಗೌಡರು ಮತ್ತೆ ರಿಎಲೆಕ್ಟ್ ಆಗ್ಬೇಕು ಅಂತಾದ್ರೆ ಬಿಜೆಪಿ ಸಪೋರ್ಟ್ ಅಲ್ಲಿ ಹೋಗ್ಬೇಕು. ಖರ್ಗೆ ಅವರು ಯಾರ ಸಪೋರ್ಟ್ ಇಲ್ಲದೇನು ಹೋಗ್ಬೋದು, ಹೈಕಮಾಂಡ್ ಒಪ್ಕೊಳ್ಳೇಬೇಕು. ಈಗ ಅವರೇ ಹೈಕಮಾಂಡ್ ಅಲ್ವಾ, ಅವ್ರು ಮಾತ್ರ ಬೇರೆಯವರು ತೋರಿಸ್ತಾರೆ, ಬಟ್ ಟೆಕ್ನಿಕಲಿ AICC ಅಧ್ಯಕ್ಷರಾಗಿರೋದ್ರಿಂದ ಅವ್ರು ಹೈಕಮಾಂಡ್. ಸೊ ದೇವೇಗೌಡರಿಗೆ ಮೋದಿ ಅವರು ಹೇಳಿದಾರಂತೆ, ಬನ್ನಿ ನೀವು ಬರಬೇಕು, ನಿಮ್ಮಂತ ಹಿರಿಯರು ಇರಬೇಕು ಅಂತೇಳಿ. ಆದರೆ ದೇವೇಗೌಡರು ಇನ್ನೂ ಕೂಡ ಏನು ಡಿಸೈಡ್ ಮಾಡ್ದಂಗೆ ಕಾಣಿಸ್ತಿಲ್ಲ. ಯಾಕಂದ್ರೆ ವಯಸ್ಸು 94 ಆಯ್ತು. ಆದ್ರೂ ಮೊನ್ನೆ ಲೋಕಸಭೆಗೆ ಮತ್ತು ರಾಜ್ಯಸಭೆಗೆ ಮತ್ತೆ ಹೋಗ್ತೀನಿ ಅಂತ ಏನು ಹೇಳಿಲ್ಲ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರು ಒಂದ್ ರೀತಿಯಲ್ಲಿ ಇಂಗಿತ ವ್ಯಕ್ತಪಡಿಸಿದ್ರು. ಕುಮಾರಸ್ವಾಮಿ ಅವರು ಕೂಡ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿದ್ರು. ಮೊನ್ನೆ ತಾನೇ ಬೊಕ್ಕೆ ಕೊಟ್ಬಿಟ್ಟು ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ ಅನ್ನೋದು ಕೂಡ. ಸೊ ಕರ್ನಾಟಕದ 4 ಸ್ಥಾನಗಳು ಸೇರಿ ಒಟ್ಟು 24 ರಾಜ್ಯಸಭಾ ಸೀಟು. ಹೌದು, ಕರ್ನಾಟಕ ಹೈಯೆಸ್ಟ್ ಅನ್ಸುತ್ತೆ 24ರಲ್ಲಿ 4 ಅಂತ ಹೇಳಿದ್ರೆ. ಹೌದು, ಅದರಲ್ಲಿ ಬಿಜೆಪಿ ಒಂದು, ಕಾಂಗ್ರೆಸ್ NDA ಒಂದು ಅನ್ಕೊಳ್ಳೋಣ ಸದ್ಯಕ್ಕೆ. NDA ಒಂದು, ಕಾಂಗ್ರೆಸ್ಗೆ 3 ಗೆಲ್ಲುವ ಚಾನ್ಸಸ್. ಇದು ಈ ರಾಜ್ಯಸಭೆ ಎಲೆಕ್ಷನ್ ಆಲ್ಮೋಸ್ಟ್ ಫಿಕ್ಸ್ಡ್. ಆಲ್ಮೋಸ್ಟ್ ಕರೆಕ್ಟ್ ಆಗಿ ಯಾರಾದ್ರೂ ಲೆಕ್ಕಾಚಾರ ಹಾಕ್ಬಿಟ್ರೆ ಅವರ ಪಾರ್ಟಿನ ಗೆಲ್ಸ್ಕೊಂಡು ಬರೋ ತಾಕತ್ತಿರುತ್ತೆ. ಆದ್ರೆ ಲಾಸ್ಟ್ ರಾಜ್ಯಸಭೆ ಎಲೆಕ್ಷನ್ ನೋಡಿದ್ವಿ ನಾವು. ಒಡಿಶಾದಲ್ಲಿ ಏನಾಯ್ತು, ಹಿಮಾಚಲದಲ್ಲಿ ಏನಾಯ್ತು, ಒಬ್ಬ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ವಿರೋಧ ಪಕ್ಷಗಳನ್ನ ಹೊಡೆದು ಗೆಲ್ಸ್ಕೊಂಡು ಬಂದರು. ರಾಜ್ಯದಲ್ಲಿ ಆ ಥರದ್ದು ಏನಾದರೂ ಸಿಚುವೇಶನ್ ಇದೆಯಾ ಈ ಸರ್ತಿ? ಎಕ್ಸ್ಟ್ರಾ ಓಟ್ಸ್ ಇದೆಯಾ? ಬಿಜೆಪಿ JDS ಒಂದು ಕ್ಯಾಂಡಿಡೇಟ್ ಗೆದ್ದ ಮೇಲೆ ಇನ್ಯಾರನ್ನಾದ್ರೂ ಒಬ್ಬರನ್ನ ಪ್ರಭಾವಿ ಪಕ್ಷೇತರ ಅಭ್ಯರ್ಥಿ ಅಥವಾ ಶ್ರೀಮಂತ ಅಭ್ಯರ್ಥಿ ಯಾರನ್ನಾದ್ರೂ ಹಾಕುವಂಥ ಒಂದು ಚಾನ್ಸಸ್ ಇದೆಯಾ? ಬಹಳಷ್ಟು ಕ್ಯಾಲ್ಕುಲೇಷನ್ ನಡೀತಾ ಇರ್ತವೆ ಇವತ್ತು ನಾಳೆ ನಾಡ್ದಂಗೆ. ಯಾಕಂದರೆ ಜೂನ್ 1ರ ಒಳಗಡೆ ಕ್ಲಾರಿಟಿ ಬೇಕು ಇವರಿಗೆ. ಅಷ್ಟರೊಳಗಡೆ ಏನಾದರೂ BJP JDSನವ್ರು ಸೇರಿಕೊಂಡು ಇನ್ನೊಂದು ಸೀಟ್ ಹಾಕೋಣ, ಕಾಂಗ್ರೆಸ್ನಲ್ಲಿ ಯಾರನ್ನಾದ್ರೂ ಸ್ವಲ್ಪ ಅಸಮಾಧಾನಿತನ ಎಳ್ಕೊಳ್ಳೋಣ, ಈ ಥರ ಏನಾದರೂ ಪ್ಲ್ಯಾನ್ ಮಾಡಿ ಏನಾದರೂ ಮಾಡ್ತಾರೋ ಗೊತ್ತಿಲ್ಲ. ಹಾಗೇನಾದ್ರು ಆಯ್ತು ಅಂತ ಹೇಳಿದ್ರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕರ್ನಾಟಕದ ರಾಜ್ಯಸಭೆ ಎಲೆಕ್ಷನ್. ಇಲ್ಲ ಅಂತ ಹೇಳಿದ್ರೆ 3+1 ಗೆಲ್ಸ್ಕೊಂಡು ಹೋಯ್ತಾರೆ. ಅದ್ರಲ್ಲಿ ಇಬ್ರು ಆಲ್ಮೋಸ್ಟ್ ಫಿಕ್ಸ್. ಖರ್ಗೆ ದೇವೇಗೌಡರು ಇಬ್ರು ವಾಪಸ್ ಹೋಗೋದು ಗ್ಯಾರಂಟಿ. ಬಿಜೆಪಿಯಿಂದ ನೋಡಿ, ದೇವೇಗೌಡರನ್ನ ಕಳಿಸೋ ಸಾಧ್ಯತೆಗಳು ಕೂಡ ಇದೆ ಮೋದಿ ಅವರ ಕೃಪಾ ಕಟಾಕ್ಷದಿಂದ. ಮತ್ತೊಂದು ಕಡೆ DV ಸದಾನಂದ ಗೌಡರು, ಅದರ ಜೊತೆಗೆ ನಿರ್ಮಲ್ ಸುರಾನ ಇವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಅಂತ ಹೇಳಿ. DV ಸದಾನಂದ ಗೌಡರ ಹೆಸರನ್ನ ಆಂಟಿ ಯಡಿಯೂರಪ್ಪ ಗ್ಯಾಂಗ್ ಅವರು ಪ್ರಸ್ತಾಪ ಮಾಡಿದ್ರು. ನಿನ್ನೆ ಅಶೋಕ್ ಅಂಡ್ ಟೀಮ್ ಅವರು ಪ್ರಸ್ತಾಪ ಮಾಡಿದ್ರೆ DV ಸದಾನಂದ ಗೌಡರನ್ನ ಮತ್ತೆ ಕಳ್ಸೋಣ ಅಂತೇಳಿ. ಆದ್ರೆ DV ಸದಾನಂದ ಗೌಡರ ಹೆಸರಿಗೆ ಸೆಂಟ್ರಲ್ ಅಲ್ಲಿ ಎಷ್ಟು ಒಪ್ಪಿಗೆ ಕೊಡ್ತಾರೆ ಅನ್ನೋದು ನನಗೆ ಡೌಟ್ ಇದೆ. ಯಾಕೆಂದ್ರೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಅವರಿಗೆ ಟಿಕೆಟ್ ನಿರಾಕರಿಸಲಿಕ್ಕೆ ಹಲವಷ್ಟು ಕಾರಣಗಳು, ಸ್ಪೆಸಿಫಿಕ್ ಕಾರಣಗಳು. ಕೂಡ ಮಾಡ್ಕೊಂಡ್ಬಿಟ್ಟಿದ್ರು DV ಸದಾನಂದ ಗೌಡರು. ಅವರು ತಲೆ ಕೆಡ್ಸ್ಕೊಳ್ಳಲ್ಲ. ಬಿಜೆಪಿಯ ಈಗಿನ ಹೈಕಮಾಂಡ್ ಈ ಸಿಟ್ಟು ಗಿಟ್ಟು ಪಟ್ಟು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಅವರು. ಆ ರೀಸನ್ಸ್ಗಳೇ ನಿರ್ಣಾಯಕ ಆಗಿದ್ರೆ ರಾಜ್ಯಸಭೆಗೆ DV ಸದಾನಂದ ಗೌಡರಿಗೆ ಖಂಡಿತವಾಗಿ ಕೂಡ ಟಿಕೆಟ್ ಸಿಗೋದಿಲ್ಲ. ಅಂಡ್ ನಿರ್ಮಲ್ ಕುಮಾರ್ ಸುರಾಣ ವಿಚಾರಕ್ಕೆ ಬಂದ್ರೆ, ಬಿಜೆಪಿಯಲ್ಲಿ ಅತ್ಯಂತ ಬದ್ಧತೆಯಿಂದ ಕೆಲಸ ಮಾಡ್ತಿರೋಂಥವ್ರು, ಎಲ್ಲೂ ಕೂಡ ಹೆಸರು ಕೆಡ್ಸ್ಕೊಂಡಿಲ್ಲ. ಆಮೇಲೆ ತುಂಬಾ ಫ್ರಂಟ್ ಲೈನ್ ಅಲ್ಲಿ ಕಾಣಿಸ್ಕೊಳ್ಳಲ್ಲ ಅವರು. ಬಿಜೆಪಿಯ ಆಂತರಿಕವಾದ ಶಿಸ್ತು ಮತ್ತು ಆಂತರಿಕವಾದ ಸಪ್ಲೈ ಚೈನ್ ಅಂತ ಹೇಳ್ತಾರೆ ರಾಜಕೀಯದಲ್ಲಿ, ಗೊತ್ತಿರುತ್ತೆ ಅವ್ರಿಗೆ ಸಪ್ಲೈ ಚೈನ್ ಅಂದ್ರೆ ಏನಿರುತ್ತೆ ಅಂತ. ಅದನ್ನ ನಿಭಾಯಿಸೋರು ನಿರ್ಮಲ್ ಕುಮಾರ್ ಸುರಾಣ. ಕಳೆದ ಎಲೆಕ್ಷನ್ ನಲ್ಲಿ ಬಿಜೆಪಿಯಲ್ಲಿ ಬಹಳಷ್ಟು ಫಂಡಿಂಗ್ ಅನ್ನ ಅದನ್ನು ನಿಭಾಯಿಸಿರುವಂಥದ್ದು, ಎಲ್ಲಿ ಹೋಗಬೇಕು, ಹೆಂಗೆ ಬರಬೇಕು, ಇವೆಲ್ಲವನ್ನು ಕೂಡ ನಿರ್ಮಲ್ ಕುಮಾರ್ ಸುರಾಣ, ಅರವಿಂದ್ ಲಿಂಬಾವಳಿ ಇಂಥವ್ರು ನಿಭಾಯಿಸ್ತಾರೆ. ಅವರೆಲ್ಲೂ ಕೂಡ ಫ್ರಂಟ್ ಲೈನಲ್ಲಿ ಕಾಣಿಸ್ಕೊಳ್ಳಲ್ಲ.
ಸೊ ಹಾಗಾಗಿ ನಿರ್ಮಲ್ ಕುಮಾರ್ ಸುರಾನ್ ಅವರಿಗೆ ಒಂದು ಚಾನ್ಸ್ ಕೊಡಬೇಕು ಅನ್ನುವಂಥದ್ದು BJPಯಲ್ಲಿ ಯಾರು ಸ್ಟಾಂಚ್ ಫಾಲೋವರ್ಸ್ ಇದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರು, ನಿಷ್ಠಾವಂತ ನಾಯಕರು, ಅವರದೊಂದು ಡಿಮ್ಯಾಂಡ್ ಖಂಡಿತ ಇದ್ದೇ ಇದೆ. ಇನ್ನೊಂದು ಶೆಟ್ರು, ರಿಷಬ್ ಶೆಟ್ರು, ಅವರಿಗೆ ಒಂದು ಚಾನ್ಸ್ ಕೊಡಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಏನೋ ಮಾತುಕತೆ ಇದೆ. ಮೋದಿ ಅಮಿತ್ ಶಾ ಒಂದ್ 2-3 ಸತಿ ಮಾತನಾಡಿದ್ದಾರೆ. ಸೊ ಹಾಗಾಗಿ ಏನಾದ್ರು ದೇವೇಗೌಡರು ಒಪ್ಪಿಲ್ಲ ಅಂತಿದ್ರೆ ರಿಷಬ್ ಶೆಟ್ರಿಗೆ ಕೊಡೋಣ ಅನ್ನುವಂಥದ್ದು ಹೈಕಮಾಂಡ್ ಮನಸ್ಸಿನಲ್ಲಿದೆ ಅನ್ನುವಂಥದ್ದು ಒಂದು ಮಾತಿದೆ. ಕಾಂತಾರದ ಕ್ರೇಜು ಅವ್ರಿಗೆ ಕೊಡೋ ಮೂಲಕ 4 ರಾಜ್ಯಗಳಲ್ಲಿ ಸ್ವಲ್ಪ BJPಗೆ ಅದನ್ನ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬಹುದು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದು ಅಂತ ಕಾಣಿಸುತ್ತೆ. ಮೋಸ್ಟ್ಲಿ ನೋಡೋಣ, ಇನ್ನೊಂದು 2-3 ದಿವಸದಲ್ಲಿ ಕ್ಲಾರಿಟಿ ಸಿಗುತ್ತೆ. ಓಕೆ ಸರ್, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಈ ನಿಖಿಲ್ ಕುಮಾರಸ್ವಾಮಿ ಅವರ ಸವಾಲನ್ನು ಹೇಗೆ ಸ್ವೀಕರಿಸ್ತಾರೆ DK ಶಿವಕುಮಾರ್ ಅವರು, ಅದರ ಜೊತೆಗೆ ರಾಜ್ಯಸಭೆಗೆ BJPಯಿಂದ ಬೇರೆ ಅಭ್ಯರ್ಥಿ ಹೋಗ್ತಾರಾ ಅಥವಾ ದೇವೇಗೌಡ್ರೆ ಮತ್ತೆ ಮರು ಆಯ್ಕೆ ಆಗುವ ಸಾಧ್ಯತೆಗಳಿದೆಯಾ, ಅದಕ್ಕೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗತ್ತೆ. ಎಸ್, ಖಂಡಿತ. ಎಸ್, ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.